ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 87. ಲೇಖಕರು ಕೈಸರ್ ಜಹಾ. ನಿನ್ನಂತಹ ನಾಲಾಯಕಗೆ ಅವರು ಆ ಹುಡುಗಿಯನ್ನು ಮದುವೆ ಮಾಡಿಕೊಟ್ಟಿರುವುದೇ ಹೆಚ್ಚು. ಅಂಥದ್ದರಲ್ಲಿ ನೀನು ಅವಳ ಜೊತೆ ಮೃಗದ ರೀತಿ ವರ್ತಿಸುತ್ತೀಯ. ಅವರು ಒಳ್ಳೆಯ ಮನೆತನದವರು ಆಗಿದ್ದಕ್ಕೆ ನಿನಗೆ ಕೊಟ್ಟು ಮದುವೆ ಮಾಡಿದರು. ಅದೇ ಅವರ ಸ್ಥಾನದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ನಿನ್ನನ್ನು ಇಷ್ಟು ಹೊತ್ತಿಗಾಗಲೇ ಜೈಲಿಗೆ ಕಳುಹಿಸುತ್ತಿದ್ದರು. ನೋಡು, ಬಿಕಾರಿಗಳ ಹಾಗೆ ಇದ್ದ ನಮಗೆ ಆ ಹುಡುಗಿಯ ದಯೆಯಿಂದ ಒಳ್ಳೆಯ ಮನೆ ಜೀವನ ಸಿಕ್ಕಿದೆ. ಅದನ್ನು ಸರಿಯಾಗಿ ನಿಭಾಯಿಸಿಕೊಂಡು ಜೀವನ ಮಾಡೋದನ್ನು ನೋಡು. ಹೋಗಿ ಎಲ್ಲಾದರೂ ಕೆಲಸ ನೋಡಿಕೊ. ಅದು ಬಿಟ್ಟು ಸುಮ್ಮನೆ ಏನಾದರೂ ಅವಳ ಮೇಲೆ ರೇಗಿದೆಯೋ ಆವಾಗ ನಿನಗೆ ಇರೋದು ಎಂದು ಸರಿಯಾಗಿ ಬೈಯುವರು. ತಾಯಿಯಿಂದ ಮಂಗಳಾರತಿ ಮಾಡಿಸಿಕೊಂಡ ಚಿರಂತ್ ಹೊರ ಹೋಗುವನು. ಅವರು ಸೀಮಾಳನ್ನು ಊಟಕ್ಕೆ ಕರೆಯಲು ಚಿರಂತ್ನನ್ನು ಕಳುಹಿಸಿ, ನೋಡೋಣ ಇಬ್ಬರ ಮಧ್ಯೆ ಮನಸ್ತಾಪ ಹೇಗಿದೆ ಎಂದು ತಿಳಿದುಕೊಳ್ಳಲು ಬಂದು ಬಾಗಿಲ ಮರೆಯಲ್ಲಿ ನಿಂತವರು ತಮ್ಮ ಮಗನ ವರ್ತನೆ ನೋಡಿ ಬೇಸರಪಟ್ಟು ಕೋಪ ಮಾಡಿಕೊಂಡವರು ಅವನಿಗೆ ಹೊಡೆದಿದ್ದರು. ಇಂದು ಅವರಿಗೆ ತಮ್ಮ ಮಗನಿಗೆ ಹೊಡೆದು ಬುದ್ಧಿ ಹೇಳಿದ್ದು ಈ ಕೆಲಸ ನಾನು ಮೊದಲೇ ಮಾಡಬೇಕಿತ್ತು ಎಂದು ಅನಿಸಿದ್ದು ಸುಳ್ಳಲ್ಲ. ತಾವೇ ಊಟ ಬಡಿಸಿಕೊಂಡು ಸೀಮಾಳ ರೂಮಿಗೆ ಹೋಗುವರು. ಮೊದಲೇ ತಾಯಿ ಮನೆ ಬಿಟ್ಟು ಬಂದಿದ್ದ ಬೇಜಾರು ಜೊತೆಗೆ ಚಿರಂತ್ ಆ ರೀತಿ ವರ್ತನೆ ಮಾಡಿದ್ದು ಸೀಮಾಳಲ್ಲಿ ತುಂಬ ದುಃಖ, ಕೋಪ ಮೂಡಿಸಿರೋದು. ಸೀಮಾ, ಎದ್ದೇಳು ಪುಟ್ಟಿ, ಊಟ ಮಾಡು ಎಂದಾಗ ಅತ್ತು ಕಣ್ಣು ಮುಖ ಕೆಂಪಾಗಿದ್ದವಳ ಮುಖ ನೋಡಿದವರು, ಇಂತಹ ಸಮಯದಲ್ಲಿ ಹೀಗೆಲ್ಲ ಅಳಬಾರದು ಪುಟ್ಟಿ, ಬಾ ಎದ್ದೇಳು, ನಾನೇ ಊಟ ಮಾಡಿಸುತ್ತೇನೆ ಎಂದವರು ಅನ್ನ ಕಲಿಸಿ ಅವಳ ಬಾಯಿ ಹತ್ತಿರ ಹಿಡಿದಾಗ ಅವರ ಕೈಯನ್ನು ನೂಕಿ ತಟ್ಟೆ ಸಹ ಬಿಸಾಕುವಳು. ಏನು ನೀವು ಈ ರೀತಿ ಪ್ರೀತಿ ತೋರಿಸಿಬಿಟ್ಟರೆ ನಿಮ್ಮ ಮಗ ಮಾಡಿರುವ ತಪ್ಪನ್ನೆಲ್ಲ ನಾನು ಮರೆತು ನಿಮ್ಮೆಲ್ಲರ ಜೊತೆ ಜೀವನ ಮಾಡುತ್ತೀನಿ ಅಂತ ತಿಳಿದುಕೊಂಡಿದ್ದೀರಾ? ಇಲ್ಲ, ಅವನ ಜೀವನ ನಾನು ನರಕ ಮಾಡಲಿಲ್ಲ ಎಂದರೆ ನೋಡಿ, ಇನ್ನೊಂದು ಸಲ ನನ್ನ ಜೊತೆ ಮಾತನಾಡೋದಕ್ಕೂ ಪ್ರಯತ್ನ ಪಡಬೇಡಿ ಎಂದು ಹೇಳಿದವಳು ರೂಮಿನಿಂದ ಹೊರ ಹೋಗುವಳು. ಬಾಗಿಲ ಬಳಿ ನಿಂತು ನೋಡುತ್ತಿದ್ದ ಹುಡುಗಿಯರಿಗೆ ಕರೆದು ನೆಲ ಕ್ಲೀನ್ ಮಾಡಲು ಹೇಳುವರು ಚಿರಂತ್ನ ತಾಯಿ. ಆಕೆ ಹಾಗೆ ಹೇಳಿದ್ದು ಅವರಿಗೆ ಏನೂ ಬೇಸರವಾಗಲಿಲ್ಲ. ಅವಳ ಮನಸ್ಸು ಯಾವ ದ್ವಂದ್ವಕ್ಕೆ ಒಳಗಾಗಿದೆ ಎಂದು ಚೆನ್ನಾಗಿ ಅರಿತಿದ್ದವರು ಆಕೆಗೆ ಬೇಸರ ಕಡಿಮೆ ಆಗಲಿ ಎಂದು ತಾವೇ ಊಟ ಮಾಡಿಸಲು ಬಂದಿದ್ದರು. ಆದರೆ ಸೀಮಾ ಊಟ ಮಾಡದೆ ತಟ್ಟೆಯನ್ನು ಬಿಸಾಡಿ ಹೋಗಿರುವಳು. ಅವಳು ಸಹ ಬೇಕೆಂದು ಇದನ್ನೆಲ್ಲ ಮಾಡಿರೋದಿಲ್ಲ. ಅವಳ ಮನಸ್ಸಿನ ತಲ್ಲಣ ಹೀಗೆ ಮಾಡಿಸಿತ್ತು. ಎಲ್ಲ ಭಾವನೆಗಳ ಒತ್ತಡಕ್ಕೆ ಸಿಲುಕಿ ಹಾಗೆ ಮಾಡಿದ್ದಳು. ಸುಮ್ಮನೆ ಟೆರೇಸ್ ಮೇಲೆ ಹೋಗಿ ಅಳುತ್ತಾ ಕುಳಿತಿರುವಳು. ಚಿರಂತ್ ಟೀ ಅಂಗಡಿ ಬಳಿ ಬಂದು ಕುಳಿತವನು ತುಂಬ ಗಾಢವಾಗಿ ಯೋಚಿಸುತ್ತಾ, ಕೆಲಸ ಇಲ್ಲ, ಏನು ಮಾಡೋದು ಎಂಬುದೇ ಅವನಿಗೆ ದೊಡ್ಡ ಯೋಚನೆಯಾಗಿ ಬಿಟ್ಟಿತ್ತು. ಸಾಲದ್ದಕ್ಕೆ ತನ್ನ ತಾಯಿ ಮತ್ತು ಹೆಂಡತಿ ಬೇರೆ ಇದ್ದಾರೆ, ಈಗ ತಾನು ಒಬ್ಬಂಟಿಯಲ್ಲ ಎಂದು ಎರಡೂ ಕೆನ್ನೆ ಮುಟ್ಟಿಕೊಂಡವನ ಮುಂದೆ ಅಂದು ತನ್ನ ತಂಗಿಯರ ಸ್ಥಿತಿ, ಸೀಮಾ ಮನೆಯವರೆಲ್ಲರ ಮುಖ ಕಣ್ಣ ಮುಂದೆ ಬರೋದು. ಹೌದು, ತಾನು ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಇಂದು ನನ್ನ ತಾಯಿ ಕೈ ಮಾಡಿದ್ದಾರೆ, ನಾಳೆ ಆಕೆಯ ಮನೆಯವರು ಸುಮ್ಮನೆ ಬಿಡುತ್ತಾರೆಯೇ ಎಂದು ಯೋಚಿಸಿದವನು ಏನಾದರೂ ಕೆಲಸ ಒಂದು ಹುಡುಕಿಕೊಳ್ಳಲೇಬೇಕು ಎಂದು ಯೋಚಿಸಿ ಯಾರ್ಯಾರಿಗೋ ಕಾಲ್ ಮಾಡಿ ಕೇಳುವನು. ಕೊನೆಗೆ ಯಾರೋ ಒಬ್ಬರು ಬರುವುದಕ್ಕೆ ಹೇಳಿದಾಗ ತನ್ನ ಗಾಡಿ ತೆಗೆದುಕೊಂಡು ಅಲ್ಲಿಂದ ಹೊರಡುವನು. ಚಾಂದಿನಿ ಫೋನ್ ಕರೆ ಮಾಡುತ್ತಾ, ಹಾಯ್ ವಿನೋದ್, ನೀವು ಮಮ್ಮಿ ಡ್ಯಾಡಿನ ಬಂದು ಯಾವಾಗ ಮೀಟ್ ಆಗುತ್ತೀರಾ? ಇನ್ನು ಎಷ್ಟು ದಿನ ಅಂತ ನಾನು ಕಾಯೋದು? ಈ ಕಾಯುವಿಕೆ ನನಗೆ ಆಗೋದೇ ಇಲ್ಲ ವಿನೋದ್. ಅತ್ತ ಕಡೆಯಿಂದ, ಕೂಲ್ ಬೇಬಿ, ನಿನ್ನ ಹೊಟ್ಟೆಯಲ್ಲಿ ಮಗು ಇಟ್ಟುಕೊಂಡು ಬಂದು ಮಾತಾಡಿ ಎಂದರೆ ಆಗೋದಿಲ್ಲ. ನಿನಗೆ ನಾನು ಹೇಳಿದ್ದೇನೆ ನನಗೆ ಮಗು ಬೇಡವೇ ಬೇಡ ಅಂತ ಎನ್ನುವಾಗ, ನನಗೂ ಮಗು ಬೇಡ ವಿನೋದ್, ಈ ಮಗು ಎಂದರೆ ನನಗೆ ಇಷ್ಟವೇ ಇಲ್ಲ. ಆದರೆ ಏನು ಮಾಡೋದು, ಜನ್ಮ ಕೊಡಲೇಬೇಕಲ್ಲ. ಇಲ್ಲ ಎಂದರೆ ಅವನು ನನ್ನ ಸಾಯಿಸೋದಕ್ಕೆ ಹಿಂಜರಿಯೋದಿಲ್ಲ ಎನ್ನುವಾಗ, ಹಾಗಿದ್ದ ಮೇಲೆ ಯು ಹ್ಯಾವ್ ಟು ವೆಯ್ಟ್ ಎನ್ನುವನು.
ಅವನ ಮಾತಿಗೆ ಬೇಸರದಿಂದಲೇ, ಓಕೆ ವಿನೋದ್, ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕು, ಅಮೌಂಟ್ ಹಾಕುತ್ತೀರಾ ಎಂದು ಕೇಳಿದಾಗ, ಓಕೆ ಬೇಬಿ, ಈಗಲೇ ಕಳುಹಿಸುತ್ತೇನೆ. ನಿನಗೆ ನಾನು ಯಾವತ್ತಾದರೂ ಇಲ್ಲ ಎಂದಿದ್ದೀನಾ ಎಂದವನು ಮಾತನಾಡುತ್ತಾ ಇದ್ದಾಗಲೇ ಆಕೆಗೆ 1,00,000 ಹಣ ಟ್ರಾನ್ಸ್ಫರ್ ಮಾಡುವನು. ಹಣ ನೋಡಿದವಳಿಗೆ ಎಲ್ಲಿಲ್ಲದ ಸಂತೋಷ ಉಂಟಾಗುವುದು. ಥ್ಯಾಂಕ್ ಯು ವಿನಿ, ಥ್ಯಾಂಕ್ ಯು ಸೋ ಮಚ್ ಎಂದಾಗ, ಓಕೆ ಬೇಬಿ, ವಿಲ್ ಮೀಟ್ ಯು ಸೂನ್ ಎಂದವನು ಕಾಲ್ ಕಟ್ ಮಾಡಿ ಇಟ್ಟವನ ಮುಖದ ಮೇಲೆ ಒಂದು ವ್ಯಂಗ್ಯ ನಗು ಮೂಡುವುದು. ಅವನ ನಗುವಿನಲ್ಲಿ ಏನೋ ಒಂದು ಗೂಢಚಾರಿಕೆ ಇದ್ದಂತೆ ತೋರುತ್ತಿತ್ತು. ಆದರೆ ಇದು ಯಾವುದೋ ಚಾಂದಿನಿಗೆ ತಿಳಿದಿರಲಿಲ್ಲ ಅಷ್ಟೇ. ಸೀಮಾ ಸ್ವಲ್ಪ ಸಮಯ ಅತ್ತು ಸಮಾಧಾನಗೊಂಡವಳು ಅಡುಗೆ ಮನೆಗೆ ಬಂದಾಗ ಆಕೆಯ ಅತ್ತೆ ಜಲಜ, ಏನು ಬೇಕು ಸೀಮಾ, ಊಟ ಮಾಡುತ್ತೀಯಾ ಎಂದು ಕೇಳಿದಾಗ, ಇವರು ನನ್ನ ಅತ್ತೆ, ಇವರ ಜೊತೆ ತಾನು ಕೆಟ್ಟದಾಗಿ ನಡೆದುಕೊಂಡರೂ ಇವರು ನನ್ನ ಜೊತೆ ಇಷ್ಟೊಂದು ಪ್ರೀತಿಯಿಂದ ವರ್ತಿಸುತ್ತಿದ್ದಾರಲ್ಲ ಎಂದು ಯೋಚಿಸಿದವಳು, ಅತ್ತೆ ಸಾರಿ ಎಂದು ಹೇಳುವಳು. ಅವಳನ್ನೇ ನೋಡುತ್ತಾ ನಿಂತಿದ್ದ ಜಲಜರವರು ಆಕೆಯ ಕೈಗೆ ತಟ್ಟೆ ಇಟ್ಟವರು, ನನಗೇನು ಬೇಜಾರಿಲ್ಲ ಕಣಮ್ಮ, ನೀನು ಖುಷಿಯಿಂದ ಇರು ಸಾಕು. ನನ್ನ ನಾಲಾಯಕ್ ಮಗನ ಜೊತೆ ಮದುವೆ ಮಾಡಿ ನೀನು ಇಲ್ಲಿ ಆರಾಮವಾಗಿ ಖುಷಿಯಿಂದ ಇಲ್ಲ ಎಂದರೆ ನನಗೆ ತುಂಬ ನೋವಾಗುತ್ತದೆ ಪುಟ್ಟಿ. ನೋಡು, ನೀನು ತಾಯಿಯಾಗುತ್ತಿದ್ದೀಯ, ಖುಷಿಯಿಂದ ಇರಬೇಕು. ಇನ್ನು ಮನೆ ಕೆಲಸ ಮಾಡೋದಕ್ಕೆ ಸ್ನೇಹ ಮತ್ತು ಸೌಮ್ಯ ಇದ್ದಾರೆ, ಅವರು ಎಲ್ಲ ಕೆಲಸಗಳನ್ನು ಮಾಡುತ್ತಾರೆ. ನೀನು ಯಾವುದರ ಬಗ್ಗೆಯೂ ಜಾಸ್ತಿ ಯೋಚನೆ ಮಾಡಲೇಬೇಡ ಎನ್ನುವರು. ಅವರ ಮಾತುಗಳನ್ನು ಕೇಳಿದಾಗ ಸೀಮಾಳಿಗೆ ಅವರು ತನ್ನ ಮೇಲೆ ಇಟ್ಟಿರುವ ಕಾಳಜಿಯನ್ನು ನೋಡಿ ಸಂತಸದಿಂದ ಕಣ್ಣೀರು ಹಾಕುವಳು. ನೋಡು ಪುಟ್ಟಿ, ಹೀಗೆಲ್ಲ ಅಳಬಾರದು, ಊಟ ಮಾಡು ಮೊದಲು ಎಂದು ಅನ್ನ ಬಡಿಸಿದ್ದ ತಟ್ಟೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಡುವರು. ಸೌಮ್ಯ ಮತ್ತು ಸ್ನೇಹ ಮನೆಯ ಎಲ್ಲ ವಸ್ತುಗಳನ್ನು ಜೋಡಿಸಿ ಕಸ ಗುಡಿಸಿ ಮನೆ ಒರೆಸಿ ಕೈಕಾಲು ಮುಖ ತೊಳೆದುಕೊಂಡು, ಅಮ್ಮ ನಮಗೂ ಊಟ ಕೊಡು ಎಂದವರು ಸೀಮಾಳ ಮುಂದೆ ಕುಳಿತು, ಅತ್ತಿಗೆ ಏನೂ ಬೇಸರ ಪಟ್ಟುಕೊಳ್ಳಬೇಡಿ, ನಾವಿಬ್ಬರು ನಿಮಗೆ ಒಳ್ಳೆಯ ಟೈಮ್ ಪಾಸ್ ಗೊತ್ತಾ ಎನ್ನುವರು. ಅವರಿಬ್ಬರನ್ನು ನೋಡಿದಾಗ ಸೀಮಾಳಿಗೆ ಅವರೊಂದಿಗೆ ಮಾತನಾಡಬೇಕು ಎನ್ನಿಸಿತ್ತು. ನೀವಿಬ್ಬರು ಏನು ಓದಿದ್ದೀರಾ ಎಂದು ಕೇಳುವಾಗ ಸ್ನೇಹ ದೊಡ್ಡವಳಾಗಿದ್ದ ಕಾರಣ, ನಾವಿಬ್ಬರು 10ನೇ ತರಗತಿ ತನಕ ಓದಿದ್ದೇವೆ ಅತ್ತಿಗೆ, ಇಬ್ಬರೂ ಪಾಸಾಗಿದ್ದೇವೆ, ಆಮೇಲೆ ಕಾಲೇಜಿಗೆ ಹೋಗಿಲ್ಲ. ನಾನು ಸ್ಕೂಲ್ ಬಿಟ್ಟು 3 ವರ್ಷ ಆಯಿತು, ಇವಳು ಸ್ಕೂಲ್ ಬಿಟ್ಟು 2 ವರ್ಷ ಕಳೆಯಿತು ಎಂದಾಗ ಹದಿಹರೆಯದ ಹುಡುಗಿಯರು, ಅದಕ್ಕೆ ಇಬ್ಬರಲ್ಲೂ ಸೌಂದರ್ಯ ತುಂಬಿ ತುಳುಕುತ್ತಿದೆ ಎಂದು ಯೋಚಿಸಿದವಳು, ಅತ್ತೆ ನಾಳೆನೇ ಇವರಿಬ್ಬರನ್ನು ಹತ್ತಿರದಲ್ಲೇ ಇರುವ ಸರ್ಕಾರಿ ಕಾಲೇಜಿನಲ್ಲಿ ಅಡ್ಮಿಷನ್ಗೆ ಕೇಳಿಕೊಂಡು ಬನ್ನಿ. ನೋಡಿ, ಹಣದ ಯೋಚನೆ ಮಾಡಬೇಡಿ, ಅಷ್ಟಕ್ಕೂ ಅಲ್ಲಿ ಎಲ್ಲವೂ ಫ್ರೀ ಇರುತ್ತೆ. ಹಾಗೆಯೇ ನೀವೇನು ಬೇರೆಯವರ ಮನೆ ಕೆಲಸಕ್ಕೆ ಹೋಗುವುದು ಬೇಡ, ನಾನು ಕೆಲಸಕ್ಕೆ ಹೋಗುತ್ತಿದ್ದೇನೆ, ಮನೆ ಖರ್ಚು ನಡೆಯುತ್ತೆ ಎನ್ನುವಾಗ ಜಲಜರವರು, ನೀನು ಹೇಗೆ ಹೋಗ್ತೀಯ ಸೀಮಾ, ಈಗ ನೀನು ಗರ್ಭಿಣಿಯಲ್ಲವೇ ಎನ್ನುವಾಗ, ನೀವು ಅದೆಲ್ಲ ಜಾಸ್ತಿ ಯೋಚನೆ ಮಾಡಬೇಡಿ, ಕೆಲವರು 9 ತಿಂಗಳು ತನಕ ಕೆಲಸಕ್ಕೆ ಹೋಗುತ್ತಾರೆ, ಅಷ್ಟಕ್ಕೂ ನನಗೆ ಮನೆಯಲ್ಲಿ ಇರೋದಕ್ಕೆ ಬೋರ್ ಆಗುತ್ತೆ ಎನ್ನುವಳು. ಹೀಗೆಯೇ ಮಾತುಕತೆ ಆಡುತ್ತಾ ಊಟ ಮುಗಿಸಿದರು. ಊಟ ಮುಗಿಸಿದವರು ಸೀಮಾಳ ಜೊತೆ ಸ್ವಲ್ಪ ಸಮಯ ಮಾತನಾಡುತ್ತಾ ಆಕೆಯ ವಸ್ತುಗಳನ್ನು ಬಟ್ಟೆಗಳನ್ನು ನೋಡಿದವರು ನಿದ್ದೆ ಬಂದು ಮಲಗಲು ರೂಮಿಗೆ ಹೋಗುವರು. ಅವರ ಜೊತೆ ಸಮಯ ಕಳೆದ ಸೀಮಾಳಿಗೆ ಮನಸ್ಸು ಸ್ವಲ್ಪ ನಿರಾಳ ಎನ್ನಿಸುವುದು. ತನ್ನ ತಾಯಿಗೆ ಕರೆ ಮಾಡಿ ಅವರ ಜೊತೆಯೇ ಮಾತನಾಡಿದವಳು ಫ್ರೆಶ್ ಆಗಿ ಬಂದು ಮಲಗುವುದಕ್ಕೆ ಹೋಗುವಳು. ಆಗ ಚಿರಂತ್ ಬಂದವನು ಆಕೆಯನ್ನು ನೋಡಿ, ನಿನ್ನ ಜೊತೆ ಹಾಗೆ ಬಿಹೇವ್ ಮಾಡಬಾರದಿತ್ತು ಸೀಮಾ, ಐ ಆಮ್ ಸಾರಿ ಸೀಮಾ ಎನ್ನುವನು. ಅವನ ಮಾತುಗಳನ್ನು ಕೇಳಿಯೂ ಕೇಳದವರಂತೆ ಏನೂ ಹೇಳದೆ ಬೆಡ್ಶೀಟ್ ಹೊದ್ದುಕೊಂಡು ಹಾಸಿಗೆಯಲ್ಲಿ ಮಲಗುವಳು. ಅವನು ಹಾಗೆಯೇ ಅವಳ ಪಕ್ಕ ಮಲಗಿದಾಗ ಎದ್ದು ಕುಳಿತವಳು, ಮೊದಲು ಎದ್ದೇಳು ಇಲ್ಲಿಂದ ಎನ್ನುವಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.